ನಿರೀಕ್ಷೆಯಷ್ಟು ಸಮೀಕ್ಷೆ ಆಗದೇ ಇರೋದಕ್ಕೆ ಅಧ್ಯಕ್ಷರೇ ಕಾರಣನ. ಬೆಂಗಳೂರು ನಗರದಲ್ಲಿ ಸಮೀಕ್ಷೆ ಫುಲ್ ಫೇಲ್ಯೂರ್ ಆಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರೇ ವಿಲನ್ ಆದ್ರ ಅಂತ. ಸಮೀಕ್ಷೆ ಫುಲ್ ಫೇಲ್ ಆಗಿದೆ. ಅಂದುಕೊಂಡಂತೆ ಸಮೀಕ್ಷೆ ಯಶಸ್ವಿ ಆಗಬೇಕಾಗಿತ್ತು, ಆಗಿಲ್ಲ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರೇ ಈ ಸಂದರ್ಭದಲ್ಲಿ ವಿಲನ್ ಆದ್ರ ಅಂತ ಹೇಳಿ, ನಾನು ಮಾಹಿತಿ ಕೊಡಲ್ಲ ನೀವು ಕೊಡಬೇಡಿ ಅಂತ ಅನ್ನುವಂತಿಲ್ಲ. ಹೀಗೆ ಹೇಳಿದವರಿಗೆ ಯಾಕೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಇಲ್ಲಿವರೆಗೂ ಅಂತ ಹೇಳಿ ಪ್ರಶ್ನೆಗಳು ಕಾಡ್ತಾ ಇದೆ. ನೋಟಿಸ್ ನೀಡದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ವಿರುದ್ಧ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ದೂರನ್ನ ಕೊಟ್ಟಿದೆ. ಆಯೋಗದ ಅಧ್ಯಕ್ಷರ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ದೂರನ್ನ ನೀಡಲಾಗಿದೆ. ನಾನು ಮಾಹಿತಿ ಕೊಡಲ್ಲ ನೀವು ಕೊಡಬೇಡಿ ಎಂದಿದ್ದಂತಹ ತೇಜಸ್ವಿ ಸೂರ್ಯ, ನಾವು ಹಿಂದುಳಿದ ವರ್ಗಕ್ಕೆ ಸೇರಿಲ್ಲ ಭಾಗವಹಿಸಲ್ಲ ಎಂದಿದ್ದ ಸುಧಾಮೂರ್ತಿ, ಸರ್ವೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವಂತೆ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿಕೆ ಕೊಟ್ಟವರ ವಿರುದ್ಧ ಮೌನ ವಹಿಸಿದ್ದಕ್ಕೆ ದೂರು. ನಿರೀಕ್ಷೆಯಷ್ಟು ಸಮೀಕ್ಷೆ ಆಗಿಲ್ಲ. ಸಮಾಜಕ್ಕೆ ಒಳ್ಳೆ ರೀತಿಯಾದಂತಹ ಸಂದೇಶವನ್ನ ರವಾನೆ ಮಾಡಬೇಕಾದವರೇ ನಾವು ಸಮೀಕ್ಷೆಗೆ ಒಳಗಾಗೋದಿಲ್ಲ, ನಾವು ಸಮೀಕ್ಷೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿ, ನಾನು ಮಾಹಿತಿಯನ್ನ ಕೊಡ್ತಾ ಇಲ್ಲ ನೀವು ಕೊಡಬೇಡಿ ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ ಅಂಥವ್ರಿಗೂ ಕೂಡ ನೋಟಿಸ್ ಕೊಡಬೇಕಾಗಿದೆ. ಆದರೆ ಇಲ್ಲಿವರೆಗೂ ನೋಟಿಸ್ ಕೊಟ್ಟಿಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಿಎಸ್ ದ್ವಾರಕನಾಥ್ ಅವರ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಅನ್ನೋದರ ಕುರಿತು ಒಂದು ಆಡಿಯೋ ಸಂದೇಶವಿದೆ, ಬನ್ನಿ ನೋಡ್ತಾ ಹೋಗೋಣ. ಈ ನಡುವೆ ಕೆಲವು ಹೈ ಪ್ರೊಫೈಲ್ ಇರುವಂತವರು ತಮ್ಮ ಆಕ್ಷೇಪ ವ್ಯಕ್ತಪಡಿಸೋದು, ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ? ಇಲ್ಲ, ಇದು ಒಂದು 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 ಸೋಷಿಯಲ್ ಇಶ್ಯೂ. ಇದು ಎಸ್ ಸರ್, ನಾವಿದನ್ನ ನೋಡಬೇಕಾಗಿರೋದು. ಎಸ್ ಸರ್, ಒಂದು ಏನೋ ಒಂದು ಸರ್ಕಾರ ನೀಡ್ತಾ ಇರುವಂತಹ ಒಂದು ಈ ಕಡುಬಡವರಿಗೆ ನಿರ್ಗತಿಕರಿಗೆ ನೀಡ್ತಾ ಇರುವಂತಹ ಸವಲತ್ತುಗಳು, ಅನುದಾನಗಳು, ಮೀಸಲಾತಿಗಳು ಏನೇನಿದೆ ಅವುಗಳನ್ನ ತಲುಪಲಿಕ್ಕೋಸ್ಕರ ಮಾಡ್ತಾ ಇರುವಂತಹ ಇವ್ರನ್ನ ಐಡೆಂಟಿಫೈ ಮಾಡಿ ಮಾಡ್ತಾ ಇರುವಂತಹ ಸಮೀಕ್ಷೆ ಇದೆ. ಈ ಸಮೀಕ್ಷೆಯಲ್ಲಿ ನಮ್ಗೆ ಕಂಪೇರಿಟಿವ್ ಸ್ಟಡಿ ಬೇಕಾಗತ್ತೆ. ತುಲನಾತ್ಮಕವಾಗಿ ನಾವು ನೋಡ್ಬೇಕಾಗತ್ತೆ, ಯಾರಿಗೆ ಸಿಕ್ಕಿದೆ ಯಾರಿಗೆ ಸಿಕ್ಕಿಲ್ಲ ಅಂತ. ಅದ್ ಸಿಗ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ವಿವರ ಕೊಡ್ಬೇಕಾಗತ್ತೆ. ಅದ್ ಪ್ರತಿಯೊಬ್ಬರದ್ದು ಕೂಡ ಸಾಮಾಜಿಕ ಜವಾಬ್ದಾರಿ. ಇಟ್ಸ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಅಂಡ್ ಎವರಿ ಪರ್ಸನ್ ಅಲ್ವಾ? ಹಂಗಿರುವಾಗ ಇವರು ಯಾರು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಇದಾರೋ ಅವರೇ ಅದಕ್ಕೆ ವಿರೋಧಿಸ್ತಾ ಇರೋದಿದೆಯಲ್ಲ, ಇದು ಅಕ್ಷಮ್ಯ ಅಂತ ನನ್ಗೆ ಅನ್ಸುತ್ತೆ. ಇವರೆಲ್ಲರೂ ಕೂಡ ಸರ್ಕಾರದಿಂದ ಬೆನಿಫಿಟ್ಗಳನ್ನ ತಗೊಂಡಿರುವಂತವ್ರು. ಸರ್ಕಾರದಿಂದ ದೂರದಲ್ಲಿ ಇವರೇನು ಕಾಡಲ್ಲಿ ಬದುಕ್ತಾ ಇಲ್ಲ. ಇವರು ಕಾಡಲ್ಲಿ ಬದುಕ್ತಾ ಇದ್ದಾರೆ, ಸರ್ಕಾರದ ಭೂಮಿನ ಯೂಸ್ ಮಾಡ್ಕೊಂಡಿದ್ದಾರೆ, ಸರ್ಕಾರದ ನೀರನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಸರ್ಕಾರ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂಡಿದ್ದಾರೆ, ಮ್ಯಾನ್ ಪವರ್ ಯೂಸ್ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ಈ ಸಮಸ್ಯೆಗಳ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ದು ಅಂದ್ರೆ ಇವ್ರಿಗೆ ಪ್ರೊಟೆಕ್ಷನ್ ಯಾರು ಕೊಡ್ತಾರೆ? ಸರ್ಕಾರದ ಪೊಲೀಸರು. ಅದರ ಅರ್ಥ ಏನು? ಇವರು ಸರ್ಕಾರದ ಆಬ್ಲಿಗೇಷನ್ ಇದ್ದಾರೆ. ಆಮೇಲೆ ಅನೇಕ ಸಲ ಇವರು ಸರ್ಕಾರದಿಂದ ಅನೇಕ ಬೆನಿಫಿಟ್ಗಳನ್ನು ಕೂಡ ತಗೊಂಡಿದ್ದಾರೆ, ಟ್ಯಾಕ್ಸ್ ಇವುಗಳನ್ನೆಲ್ಲ ಕೂಡ ತಗೊಂಡಿದ್ದಾರೆ ಅವರು. ಇಷ್ಟೆಲ್ಲ ತಗೊಂಡಂತ ಸಂದರ್ಭದಲ್ಲಿ ಇವರು ನಾವು ಇದು ಕೊಡಲ್ಲ, ಮಾಹಿತಿ ಕೊಡಲ್ಲ ಅಂತ ಹೇಳಿದ್ರೆ
ಇದು ನೈತಿಕವಾಗಿ ಬಹಳ ದೊಡ್ಡ ತಪ್ಪು ಅಂತ ಅನ್ಸುತ್ತೆ ನನಗೆ. ಸರ್ ಇಂಥ ಈಗ ಸರ್ಕಾರ ಒಂದ್ ಸ್ವಲ್ಪ ಧೈರ್ಯ ಮಾಡಿ ಆಯ್ತಪ್ಪ ನಿಮಗೆ ಕೊಟ್ಟಿರೋ ಬೆನಿಫಿಟ್ಸ್ ನಾವು ವಿತ್ಡ್ರಾ ಮಾಡ್ಕೊಳ್ತೀವಿ ಅಂದ್ರೆ ಏನ್ ಮಾಡ್ತಾರೆ ಇವರು? ಸಾಮಾಜಿಕ ನ್ಯಾಯದ ವಿಸ್ತರಣೆಗೆ ಅಥವಾ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಬದ್ಧ ವಿರೋಧಿಗಳು ಅಂತಾಗತ್ತೆ. ಅದರರ್ಥ ಏನು? ಸಾಮಾಜಿಕ ನ್ಯಾಯದ ವಿರೋಧಿಗಳು ಯಾವುದೇ ಸಂಶಯ ಇಲ್ಲದೆ ಸಂವಿಧಾನ ವಿರೋಧಿಗಳು ಆಗಿರ್ತಾರೆ. ಈಗ ಆಯೋಗದ ಅಧ್ಯಕ್ಷರು ಇವ್ರಿಗೆ ನೋಟಿಸ್ ಕೊಡೋ ಅಧಿಕಾರ ಇದೆ ಇವ್ರಿಗೆ? ಅಲ್ಲ, ಒಂದು ಸಿವಿಲ್ ಕೋರ್ಟ್ ಜಡ್ಜಿನ ಸ್ಥಾನಮಾನ ನಮಗಿದೆ. ಎಸ್ ಸರ್. ಒಬ್ಬ ಹೈಕೋರ್ಟ್ ಜಡ್ಜಿನ ಸ್ಥಾನಮಾನ ಅಧ್ಯಕ್ಷರಿಗಿದೆ. ಎಸ್ ಸರ್. ಆಯೋಗಕ್ಕೆ ಸಿವಿಲ್ ಕೋರ್ಟ್ನ ಸ್ಥಾನಮಾನ ಇದೆ. ಅವ್ರು ಸಮನ್ಸ್ ಇಶ್ಯೂ ಮಾಡ್ಬೋದು. ಎಸ್ ಸರ್. ಅವ್ರೆಲ್ರಿಗೂ ಸಮನ್ಸ್ ಇಶ್ಯೂ ಮಾಡ್ಬೋದು, ಹಾಗೇನಿಲ್ಲ. ಭಾವನೂರಂತ ಅವರು ಯಾರನ್ನೂ ಬಿಡ್ಲಿಲ್ವಲ್ಲ. ಎಸ್ ಸರ್. ದೊಡ್ಡವ್ರಿಗೆ ಅಂದ್ರೆ ಸಮನ್ಸ್ ಇಶ್ಯೂ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ, ರೀಸನ್ಸ್ ಇದೆ. ನಮ್ಮ ಹತ್ರ ರೀಸನ್ಸ್ ಇದೆ. ಕಾನೂನಾತ್ಮಕವಾಗಿ ಮತ್ತು ನೈತಿಕವಾಗಿ ಇವ್ರು ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಾದ್ಮೇಲೆ ನೋಟಿಸ್ ಏನ್ ರಿಪ್ಲೈ ಕೊಡ್ತಾರೆ ಕೊಡ್ಲಿ. ಅವರು ಕೊಟ್ಟ ಮೇಲೆ ಏನ್ ಆಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟಿದೆ, ಅದನ್ನ ಬೇಕಾದ್ರೆ ಕಾನೂನಿನ ಪ್ರಕ್ರಿಯೆಗೆ ಒಳಪಡಿಸ್ಲಿ. ಓಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಾರುತಿ, ನೋಡಿ, ಸಮೀಕ್ಷೆ ಅಂದುಕೊಂಡ ರೀತಿಯಾಗಿ ಸಕ್ಸಸ್ ಅನ್ನ ಕಂಡಿಲ್ಲ, ಬೆಂಗಳೂರಲ್ಲಿ ಫೇಲ್ಯೂರ್ ಆಗಿದೆ. ಇದರ ಬೆನ್ನಲ್ಲೇ ನೋಡಿ ಒಂದಷ್ಟು ವಿಘ್ನಗಳು ಕೂಡ ಉಂಟಾಗಿದೆ. ಕೆಲ ನಾಯಕರು ಕರೆಯನ್ನ ಕೊಟ್ಟಿದ್ದಾರೆ, ನಾನು ಮಾಹಿತಿ ಕೊಡ್ತಾ ಇಲ್ಲ, ನೀವು ಕೊಡಬೇಡಿ ಅಂತ ಹೇಳಿ. ಅಂಥವರ ವಿರುದ್ಧ ಯಾಕೆ ಕ್ರಮ ಆಗಿಲ್ಲ ಅಂತ ಹೇಳಿ ಇಲ್ಲಿಯವರೆಗೂ ಕೂಡ ಪ್ರಶ್ನೆ, ಇನ್ನೂ ಕೂಡ ಪ್ರಶ್ನೆಗೆ ಉತ್ತರ ಸಿಗುವಂತಹ ಕೆಲಸಗಳು ಆಗಿಲ್ಲ. ಯಾಕೆ ಅಂತ? ರಮ್ಯಾ, ಮೊದಲನೇದಾಗಿ ಹೈಕೋರ್ಟ್ ತಮ್ಮ ತೀರ್ಪಿನಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದೆ, ಯಾರಿಂದಲೂ ಕೂಡ ಒತ್ತಡ ಮಾಡಿ ನೀವು ಮಾಹಿತಿಯನ್ನು ತೆಗೆದುಕೊಳ್ಬಾರ್ದು ಅಂತ. ಅವರು ಸ್ವಯಂ ಪ್ರೇರಿತವಾಗಿ ಕೊಟ್ಟರೆ ಸಮಸ್ಯೆ ಇಲ್ಲ, ಆದರೆ ಒತ್ತಡ ಏರಿ ಅವರಿಂದ ಮಾಹಿತಿ ಸಂಗ್ರಹ ಮಾಡುವಂಥ ಒಂದು ಅಧಿಕಾರ ಆಯೋಗಕ್ಕೆ ಇಲ್ಲ ಅನ್ನುವಂತಹ ಒಂದು ಆದೇಶವನ್ನು ಕೊಟ್ಟಿದೆ. ಆದರೆ ಅದರ ಬೆನ್ನಲ್ಲೇ ಏನಂತ ಹೇಳಿದ್ರೆ, ಈ ಆದೇಶವನ್ನು ಯಾವ ರೀತಿಯಾಗಿ ಅರ್ಥೈಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೋರ್ಟೇ ಈ ರೀತಿ ಹೇಳುವುದರಿಂದ ನಾವ್ಯಾಕೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಹಲವು ನಾಯಕರುಗಳು ಹೇಳ್ತಾ ಇರುವಂಥದ್ದು. ಇದು ನಮ್ಮ ಆರೋಪ ಅಲ್ಲ, ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇರುವಂಥ ಒಂದು ಆರೋಪ. ಹೀಗಾಗಿಯೇ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ತೇಜಸ್ವಿ ಸೂರ್ಯ ಆಗಿರ್ಬೋದು, ಮೊನ್ನೆ ಇನ್ಫೋಸಿಸ್ನ ಸಂಸ್ಥಾಪಕರಾದಂತಹ ಸುಧಾಮೂರ್ತಿ ಅವರು ಕೂಡ ಕೊಟ್ಟಂತಹ ಬಹಿರಂಗ ಪತ್ರ ಏನಿದೆ, ಇದಕ್ಕೆ ಒಂದು ಆಕ್ಷೇಪ ಮತ್ತು ಅಸಮಾಧಾನಗಳು ವ್ಯಕ್ತವಾದವು. ಈಗ ಸುಧಾಮೂರ್ತಿ ಅವರು ಬರೆದಂಥ ಒಂದು ಪತ್ರ ಭಾಳಷ್ಟು ಚರ್ಚೆಗೆ ಕಾರಣ ಆಗಿದೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನು ಬೃಹಸ್ಪತಿಗಳ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಹೀಗಾಗಿ ಈಗ ಆಯೋಗ ಏನು ಮಾಡುತ್ತೆ ಅನ್ನುವಂಥ ಒಂದು ಸಹಜ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಹೀಗಾಗಿ ಆಯೋಗದ ಅಧ್ಯಕ್ಷರು ಒಂದು ನ್ಯಾಯಾಧೀಶರ ಅಧಿಕಾರ ಇರೋದ್ರಿಂದ ಅವರು ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂಥ ಒಂದು ಚರ್ಚೆ ಆರಂಭ ಮಾಡಿದ್ರು. ಆದರೆ ಮಧುಸೂದನ್ ನಾಯಕ್ ಅವರು ಇದರ ಬಗ್ಗೆ ಭಾಳಷ್ಟು ಸೈಲೆಂಟ್ ಆಗಿದ್ದಾರೆ. ಅವರು ನೋಟಿಸ್ ಕೊಡುವಂಥ ಒಂದು ಮನಸ್ಸು ಮಾಡ್ತಿಲ್ಲ. ಅದೇ ರೀತಿ ನಾನ್ಯಾಕೆ ಕೊಡಬೇಕು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಹಲವು ಮುಖಂಡರುಗಳ ಬಳಿ ಹೇಳಿರುವಂಥದ್ದು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ಇದರ ಬಗ್ಗೆ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾಗಿರುವಂತಹ ದ್ವಾರಕನಾಥ್ ಅವರು ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಕೂಡ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ, ಆಗಲೂ ಕೂಡ ಇಂಥ ವಿಚಾರಗಳು ಬಂದಾಗ ಖಡಕ್ಕಾಗಿ ನೋಟಿಸ್ ಕೊಟ್ಟಿದ್ದೆ. ನೋಟಿಸ್ಗೆ ಉತ್ತರ ಕೊಡದೇ ಇದ್ದಂಥ ಒಂದು ಸಂದರ್ಭದಲ್ಲಿ ಸಮನ್ಸ್ ಕೊಟ್ಟು ಅವರನ್ನು ಕಚೇರಿಗೆ ಕರೆದು ಮಾಹಿತಿಯನ್ನು ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ನನಗಿಂತಲೂ ಎಕ್ಸ್ಟ್ರೀಮ್ ಅಂತ ಹೇಳಿದ್ರೆ ಅವನೂರವರು ಯಾರನ್ನೂ ಕೂಡ ಬಿಟ್ಟಿರಲಿಲ್ಲ. ಅವರು ಕೂಡ ಎಲ್ಲರಿಗೂ ನೋಟಿಸ್ ಕೊಟ್ಟು ಒಂದು ವೇಳೆ ಯಾರು ತಕರಾರು ಎತ್ತಿದ್ರೋ, ಯಾರು ಆಕ್ಷೇಪ ವ್ಯಕ್ತಪಡಿಸಿದ್ರೋ ಅಂಥವ್ರಿಗೆ ನೋಟಿಸನ್ನು ಕೊಟ್ಟು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ರು. ಈಗಿರುವಂಥ ಅಧ್ಯಕ್ಷರಿಗೂ ಕೂಡ ನಮಗೆ ಯಾವ ರೀತಿಯಾಗಿ ಅಧಿಕಾರ ಇತ್ತು ಅದೇ ಅಧಿಕಾರ ಈಗಿರುವಂಥ ಅಧ್ಯಕ್ಷರಿಗೂ ಕೂಡ ಇದೆ. ಅವರು ಕೂಡ ಮಾಡಬೇಕು, ಆದರೆ ಅದನ್ನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈ ರೀತಿಯಾಗಿ ಹೈ ಪ್ರೊಫೈಲ್ ಇರುವಂಥವರು, ಒಬ್ಬ ಸಂಸದರಾಗಿರುವಂಥವರು, ಕೇಂದ್ರ ಸಚಿವರಾಗಿರುವಂಥವರು ಹಾಗೂ ರಾಜ್ಯಸಭಾ ಸದಸ್ಯರಾಗಿರುವಂಥವರು ಬಹಿರಂಗವಾಗಿ ಇಂಥ ಹೇಳಿಕೆಗಳ ಕೊಡೋದರ ಮುಖೇನ ಇದು ಸಮಾಜಕ್ಕೆ ಬೇರೆ ಸಂದೇಶ ರವಾನೆ ಆಗುತ್ತೆ. ಈಗ ಮಾಡ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿಗಳಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಶೈಕ್ಷಣಿಕ ಪರಿಸ್ಥಿತಿ ಆಗಿರ್ಬೋದು, ಸಾಮಾಜಿಕ ಪರಿಸ್ಥಿತಿ ಆಗಿರ್ಬೋದು, ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಇದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಂಥ ಒಂದು ಕೆಲಸ ಆಗ್ತಿರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ತಮ್ಮ ಮಾಹಿತಿಯನ್ನು ಕೊಡುವಂಥದ್ದು ಒಂದು ರೀತಿ ಸಾಮಾಜಿಕ ಜವಾಬ್ದಾರಿ ಅಂತ ಪರಿಗಣಿಸಬೇಕು. ಆ ಹಿನ್ನೆಲೆಯಲ್ಲಿ
ಕೊಡಬೇಕು ಅನ್ನುವಂತಹ ಮಾತುಗಳನ್ನು ದ್ವಾರಕನಾಥ್ ಅವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಪ್ರಕರಣ ಈಗ CM ಸಿದ್ದರಾಮಯ್ಯ ಅವರ ಬಳಿ ಹೋಗಿದೆ. ಹಾಲಿ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯಕ್ ಅವರು ಮುಂದಿನ ದಿನಗಳಲ್ಲಾದರೂ ಎಚ್ಚೆತ್ತುಕೊಂಡು ನೋಟಿಸ್ ಕೊಡ್ತಾರಾ, ಇಲ್ಲ ಅಂತ ಹೇಳಿದ್ರೆ ಸೈಲೆಂಟ್ ಆಗಿರ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.